ಈ ರೀತಿ ಕುಡ್ಕೊಂಡ್ ಬರೋದಕ್ಕೆ ನಾಚಿಕೆ ಆಗಲ್ವಾ? ನಾಚಿಕೆ ಆಗುತ್ತೆ, ಆದ್ರೆ ಏನ್ ಮಾಡೋದತ್ತೆ? ಕುಡಿಬೇಕು ಅಂದ್ರೆ ನಾಚಿಕೆ ಬಿಡ್ಬೇಕು. ಹಾಗಂತ ನಾನು ನಾಚಿಕೆ ಬಿಟ್ಟು ಕುಡ್ದಿಲ್ಲ, ನಾಚ್ಕೊಂಡೆ ಕುಡ್ದೆ ಅಲ್ವಾ ಬಾಬೈದ? ನೋಡಿದ್ಯಾ ಸಮಂತ ನಿನ್ ಗಂಡನ ಅವತಾರನ? ಇವ್ ನಮ್ಮ ಮನೆ ಅಳಿ ಅಂತ ಮಾಡ್ಕೊಂಡಿದ್ದಕ್ಕೆ ಇವತ್ತಿಗೆ ಸಾರ್ಥಕ ಆಯ್ತು. ಈ ರೀತಿ ಕಂಟ್ರೋಲ್ ಇಲ್ದೆ ಕುಡ್ಕೊಂಡ್ ಬಂದಿದ್ ನೋಡಿ ಕೂಡ ನೀನ್ ಸುಮ್ನೆ ನಿಂತಿದ್ಯಲ್ಲ, ಇದಕ್ಕೆಲ್ಲ ನೀನೇ ಪರ್ಮಿಷನ್ ಕೊಟ್ಟಿದ್ಯಾ? ಮಾಮ್, ನಾನ್ ಯಾಕೆ ಇದಕ್ಕೆಲ್ಲ ಪರ್ಮಿಷನ್ ಕೊಡ್ಲಿ? ಇದಕ್ಕೆ ಅವ್ರು ಎಲ್ಲೂ ಹೋಗೋದ್ ಬೇಡ, ಮನೆ ಒಳಗಡೆ ಇರ್ಲಿ ಅಂತ ಇಟ್ಕೊಂಡಿತ್ತು. ಇವತ್ತು ಆಫೀಸ್ ನೆಪ ಮಾಡ್ಕೊಂಡು ಹೊರಗಡೆ ಹೋದ್ರು, ಕುಡ್ಕೊಂಡ್ ಬಂದಿದ್ದಾರೆ. ಅವರಾಗಿ ಅವ್ರು ಕುಡಿಯೋರಲ್ಲ. ತಾರ ಕುಡ್ಸಿರ್ತಾನೆ, ಇವ್ರು ಕುಡ್ದಿರ್ತಾರೆ. ಮೊದ್ಲು ತಾರಕ ಬುದ್ಧಿ ಹೇಳಿ. ನನ್ ತಂಟೆಗ್ ಬಂದ್ರೆ ಸರಿಗಿರಲ್ಲ ನೋಡು. ಏನ್ ನಿನ್ ಗಂಡ ಚಿಕ್ಕ ಮಗು ಬಾಯಿ ಗ್ಲಾಸ್ ಎಡ್ತಿದ್ದಾಗೆ ಹಾಗೆ ಕುಡ್ಕೊಂಡ್ಬಿಡ್ತಾರೆ. ಈಗ ನಾನು ಒಡಿ ಅಂತ ಹೇಳ್ತೀನಿ, ಹೊಡಿತಾರ ನೋಡೋಣ. ತಟ್ಟಿ ಹೇಳ್ತೀನಿ, ಹೇಳು ತಟ್ಟಿ. ಬಾಬೈದ, ನಾನ್ ಬೇಕಾದ್ರೆ ಉದ್ದುದ್ದ ಅಡ್ಡಡ್ಡ ಕಾಲಿಗೆ ಬೀಳ್ತೀನಿ, ಆದ್ರೆ ನನ್ನ ಹೆಂಡ್ತಿ ಹೊಡೆಯಲ್ಲಪ್ಪ, ಹೊಡೆಯಲ್ಲ. ಕ್ಷಮಿಸು ಸಮ್ಮು, ಇನ್ನೊಂದ್ಸಲ ಹೀಗ್ ಮಾಡುದಿಲ್ಲ. ಈಗ ಇಲ್ಲಿ ಅವಾಂತರ ಮಾಡಿರೋದೇ ಸಾಕು. ಬನ್ರಿ ಇಲ್ಲಿ, ಬನ್ರಿ. ಫಾರಿನ್ ಬ್ರ್ಯಾಂಡ್ ಮಾತ್ರ ಸಖತ್ತಾಗಿದೆ. ಮುಂದಿನ ಸಲ ನೀನು ಇದನ್ನೇ ಕುಡಿ, ಸಖತ್ತಾಗಿ. ಇನ್ನೊಂದ್ಸಲ ಕಿಕ್ಕು ಗಿಕ್ಕು ಅಂದ್ರೆ ನಾನ್ ನೋಡಿಯ ಕಿಕ್ಕಗೆ ನಿಮ್ ರೂಮ್ ಹೋಗಿ ಬಿದ್ದಿರ್ತೀರ, ಹೋಗ್ರಿ. ಬನ್ರಿ. ಐ ಲವ್ ಯು ಸಮ್ಮು, ಐ ಲವ್ ಯು. ಏನ್ ಚಂದ್ರು ಇದು? ಹೀಗ್ ಒಬ್ರಾದ್ಮೇಲೆ ಒಬ್ರು ಒಬ್ರಾದ್ಮೇಲೆ ಒಬ್ರು ಮನೆ ಕುಡ್ಕೊಂಡ್ ಬಂದ್ರೆ ಮನೆ ಗತಿ ಏನಾಗ್ಬೇಕು ಹೇಳಿ? ಸುಮ್ನೆ ನಿಂತಿದ್ದೀರಲ್ಲ, ಕೇಳಿ ಯಾಕೆ ಹೀಗ್ ಮಾಡ್ದೆ ಅಂತ ಕೇಳಿ. ಕೇಳ್ತೀನಿ. ಏ ತಾರಕ್, ಏನು ಇದೆಲ್ಲ? ಪಾಪ ಅಳಿಯಂದ್ರಿಗೆ ಯಾಕೋ ಕುಡಿಸ್ಕೊಂಡು ಕರ್ಕೊಂಡ್ ಬಂದಿದ್ಯಾ? ಡ್ಯಾಡ್, ಏನು ಇದೆಲ್ಲ ಅಂದ್ರೆ ಏನ್ ಡ್ಯಾಡ್? ನಿನ್ಗೆ ಗೊತ್ತು ತಾನೆ, ನಾನ್ ಯಾವ ಡ್ರಿಂಕ್ ತಗೊಂಡ್ರು ನನಗ್ ನಶೆನೇ ಏರ್ತಾ ಇಲ್ಲ. ಇವ್ರು ಕುಡ್ಸಿದ್ರೆ ಇವ್ರಿಗೂ ಏರ್ತಿದೆ. ನನ್ಗೇನ್ ಮಾಡ್ಲಿ ಅಂತಾನೆ ಗೊತ್ತಾಗ್ತಲ್ಲ ಇಲ್ಲಿ. ಅಲ್ಲಿ ನೋಡಿದ್ರೆ ದೀಪಕ್ಗೆ ಏರ್ತಿದೆ, ಗೋವಿಂದ್ಗೂ ಏರ್ತಿದೆ, ಬಟ್ ನಾನ್ ಕುಡಿದ್ರೆ ಮಾತ್ರ ಏರ್ತಾನೆ ಇಲ್ಲ. ಇದಕ್ಕೆ ಕಣೋ ಹೇಳಿದ್ದು ಡಾಕ್ಟರ್ ಹತ್ರ ಹೋಗೋಣ ಅಂತ. ನೀನ್ ನೋಡಿದ್ರೆ ನನ್ ಮಾತನ್ನೇ ಕೇಳಲ್ಲ ಅಂತ್ಯ. ಡಾಕ್ಟರ್ ಹತ್ರ ಹೋಗೋಷ್ಟು ದೊಡ್ಡ ರೋಗ ನನ್ಗೇನೋ ಬಂದಿಲ್ಲ. ನನ್ ಪ್ರಾಬ್ಲಮ್ ನಾನೇ ಸೊಲ್ಯೂಷನ್ ಹುಡ್ಕೊಂತೀನಿ ಬಿಡಿ. ನನಗ್ ನಶೆ ಇರ್ತಿಲ್ಲ ಅಂತ ನಾನಿದ್ರೆ ಇವ್ರ ಕತೆ ಇವ್ರದು. ಏನ್ರಿ ಇದು? ಹೀಗೆ ನಾನು ಬುದ್ಧಿ ಹೇಳೋದು? ನೀವ್ ಕೊಟ್ಟಿರೋ ಸಲಿಗೆಯಿಂದನೆ ಅವನಿವತ್ತು ಹೀಗೆ ಆಡ್ತಾ ಇರೋದು. ಏನ್ ಹೇಳ್ತಿದೀಯ ರಾಜೇಶ್ವರಿ? ನಾನು ಅವನ್ ಕುಡಿಯೋಕ್ ಹೇಳಿದ್ನ? ಹಾಗ್ ನೋಡಿದ್ರೆ ಅವ್ನು ಇವತ್ತು ಕುಡ್ಕೊಂಡ್ ಬಂದಿಲ್ಲ ಅನ್ನೋದನ್ನ ಗಮನಿಸಿದ್ಯಾ? ಅವ್ನ್ ಕುಡಿದ ಹೋದ್ರೆ ಏನಂತೆ? ಅಳಿಯಂದ್ರಿಗೆ ಕುಡಿಸ್ಕೊಂಡ್ ಬಂದಿದ್ದಾನಲ್ಲ, ಅದಕ್ಕೇನ್ ಹೇಳ್ತೀರಾ? ಹಾಗಂತ ಅವ್ನ್ ಕುಡಿಯೋದೇ ಇಲ್ಲ ಅಂತ ಹೇಳಿಲ್ವಲ್ಲ. ಈಗ ರೂಮ್ಗೆ ಹೋಗಿ ಅವನೇನ್ ಮಾಡ್ತಾನೆ ಹೇಳಿ? ಇದು ಇಲ್ಲಿಗೆ ನಿಂತ್ರೆ ಸಾಕು, ಇಲ್ಲ ಅಂದ್ರೆ ನಾನ್ ಬೇರೆನೇ ಡೆಸಿಷನ್ ತಗೋಬೇಕಾಗುತ್ತೆ.
ರೀ